ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗೇ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವರಿಗೆ ತುಂಬಾ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾವಿವತ್ತು ಹೊರಟಿದ್ದು ಅರಸೀಕೆರೆಯಿಂದ ಮೈಸೂರಿಗೆ. ಸೊ ಹೋಗಬೇಕಾದ್ರೆ ನಾನು ಮತ್ತು ಅಭಿಯವರ ಅಕ್ಕ ಆಮೇಲೆ ಅವ್ರ ಮಗ 3-4 ಜನನೂ ಹೊರಟಿದ್ದಾಯಿತು. ಇನ್ನು ನೇತ್ರಕ್ಕನ ಜೊತೆ ಹೋಗಿ ಇದೇ ಫಸ್ಟ್ ಟ್ರಿಪ್ ನಾವು ಇವ್ರ ಜೊತೆ ಮಾಡ್ತಾ ಇರೋದು. ಅದರಲ್ಲೂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾವು ಆಷಾಢದಲ್ಲಿ ಯಾವತ್ತೂ ಕೂಡ ನಾನು ದರ್ಶನ ಮಾಡಿಲ್ಲ ತಾಯಿದು. ಹಾಗೆ ಇವಾಗ ಸ್ವಲ್ಪ ದರ್ಶನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಸೆಯಿಂದ ಹೋಗ್ತಾ ಇದ್ದೀವಿ. ನೋಡೋಣ ಹೇಗೆಲ್ಲ ಇವತ್ತಿನ ದಿನಾನ ನಾವು ಕಳೆದ್ವಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೂ ಕೂಡ ಹಂಚ್ಕೋತಾ ಇದ್ದೀನಿ. ಅದರಲ್ಲೂ ಈ ಒಂದು ಬ್ಲಾಗು ತುಂಬಾ ಸ್ಪೆಷಲ್. ಯಾಕಂದರೆ ಇವರು ಅಭಿಯವ್ರಿಗೆ ನೇತ್ರಕ್ಕ ಅಂದರೆ ತುಂಬಾ ಇಷ್ಟ. ಸೊ ಅವ್ರ ಜೊತೆ ಫಸ್ಟ್ ಟೈಮ್ ಹೊರಗಡೆ ಟ್ರಿಪ್ಪಿಗೆ ಬಂದಿರೋದು. ಅವ್ರ ಖುಷಿನೇ ನನ್ನ ಖುಷಿ. ಹಾಗಾಗಿ ಅವ್ರ ಜೊತೆ ಇವತ್ತೊಂದು ದಿನ ಫುಲ್ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಟ್ಟಕ್ಕೆ ಹೋಗಬೇಕಾದ್ರೆ ಹೊರಗಡೆ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಕೆಳಗಡೆ ನೋಡಿದ ತಕ್ಷಣವೇ ಎಲ್ಲ ಮನೆಗಳು ಪುಟ್ಟದಾಗಿ ಕಾಣಿಸ್ತಾ ಇತ್ತು. ಸೊ ಇಡೀ ಮೈಸೂರು ಕಾಣ್ತಿದೆ ಅನಿಸ್ತಿತ್ತು. ಅದನ್ನೆಲ್ಲ ನೋಡಿಕೊಂಡು ಮುಂದೆ ಸಾಗಿದ್ವಿ. ಇನ್ನು ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದು ಯಾವಾಗಲೂ ಹೋಗೋಣ ನೋಡೋಣ ಎಷ್ಟು ರಶ್ ಇರುತ್ತೋ, ಇದೇ ಜಂಜಾಟದಲ್ಲೇ ಒಂದು ಸ್ವಲ್ಪ ಹೊರಗಡೆ ನೋಡಿದ ತಕ್ಷಣ ರಿಲ್ಯಾಕ್ಸ್ ಆಗ್ತಾಯಿತ್ತು. ಮತ್ತೆ ನೆನೆಸ್ಕೊಂಡ ತಕ್ಷಣ ಭಯ ಆಗ್ತಿತ್ತು. ಸೊ ಆದ್ರೂ ಕೂಡ ಎಲ್ಲದನ್ನು ಕೂಡ ಮರೆತು ಆರಾಮಾಗಿ ನಾವು ಕಾಮಾಗಿ ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೋತಾ ಹೊರಟಿವಿ. ಇನ್ನು ಹೋಗ್ತಾ ಇದ್ವಿ. ಹೋದ ತಕ್ಷಣವೇ ಕಾರ್ ಪಾರ್ಕಿಂಗಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೊರಟ್ವಿ. ಅಭಿಯವ್ರು ಹೇಳ್ತಾಯಿದ್ರು ಇಲ್ಲಿ ಯಾರು ಜನನೇ ಇಲ್ಲಲ್ಲ, ಮೇ ಬಿ ರಶ್ ಇರಲ್ಲ ಅಂತ. ನಾನು ಅದಕ್ಕೆ ವೆಯ್ಟ್ ಮಾಡಿ ಇನ್ನೂ ತುಂಬ ಮುಂದೆ ಹೋಗೋಣ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಸೊ ಮುಂದೆ ಹೋದ್ವಿ. ಎಲ್ಲರೂ ಅಂದರೆ ಸ್ವಲ್ಪ ಬರಬೇಕಾದ್ರೆ ಅಂದಿವೆ ಸ್ವಲ್ಪ ಹೂನಾಗ ತೊಗೊಂಡಿದ್ವಿ. ಇನ್ನು ಚಾಮುಂಡಿ ತಾಯಿ ದರ್ಶನ ಮಾಡಬೇಕಿತ್ತು. ಹೋಗಿ ನೋಡಿದ್ರೆ ಇಷ್ಟು ಜನ ಇದ್ದಾರೆ. ಶಿವ, ಇನ್ನು ಯಾವಾಗ ಸಿಗುತ್ತಪ್ಪ ನಮಗೆ ಅಂತ ಅನ್ನಿಸ್ತಿತ್ತು ದರ್ಶನ. ಅದರಲ್ಲೂ ಅಲ್ಲಿ ಹೂ ಬುಟ್ಟಿ ತೊಗೊಂಡ್ವಿ, ಹಣ್ಣು ಕಾಯೋದೆಲ್ಲ. ಇನ್ನು ನಾವು ತಂದಿದ್ದ ಮಲ್ಲಿಗೆ ಹೂವು ಕೂಡ ಅದಕ್ಕೆ ಸೇರಿಸಿದ್ವಿ. ಎಷ್ಟು ಸುಂದರವಾಗಿ ಕಾಣ್ತದೆ. ಈ ಕಮಲದೂನ ನಾವು ನೋಡೋದೇ ಇಲ್ಲಿ ಅನಿಸುತ್ತೆ. ಸೊ ಇದೊಂದು ನನಗೆ ತುಂಬಾ ಇಷ್ಟವಾದಂಥ ಬುಟ್ಟಿ. ಅಕ್ಕಂದು 2 ಫೋಟೋಸ್ನ ತೆಗಿತಾ ಇದ್ವಿ. ಇನ್ನು ದೇವಸ್ಥಾನದ ಒಳಗಡೆ ಹೋಗಬೇಕು ಅಂತ ಎಂಟ್ರೆನ್ಸ್ ಗೇಟಲ್ಲಿ ನಿಂತಿದ್ವಿ. ಇವತ್ತು ಊರಬ್ಬ ಅಂತ ನಮಗೆ ಗೊತ್ತೇ ಇಲ್ಲ. ಸೊ ಅಲ್ಲಿ ಕೂಡ ಉತ್ಸವ ನಡೀತಾ ಇತ್ತು. ಇನ್ನೇನು ಉತ್ಸವ ನಾವು ಹೊರಗಡೆ ನಿಂತಾಗ, ಒಳಗಡೆ ಹೋಗಬೇಕು ಅಂತ ನಿಂತಾಗ ಹೊರಗಡೆ ಬರ್ತಾಯಿತ್ತು. ಸೊ ನೋಡಿ ತುಂಬಾ ಖುಷಿ ಆಯಿತು. ನಾನು ಯಾವತ್ತೂ ನೋಡಿರಲಿಲ್ಲ, ಇವತ್ತು ನೋಡ್ತಾ ಇದ್ದೀನಿ. ತಾಯಿ ಉತ್ಸವ ಮೂರ್ತಿ ಹೊರಗಡೆ ತರ್ತಾಯಿದ್ರು ರಥದಲ್ಲಿ ಇಡೋದಕ್ಕೋಸ್ಕರ. ತುಂಬ ಹತ್ರದಿಂದ ನೋಡಿದ್ದು ಅಂದರೆ ಇದೇ ಫಸ್ಟ್ ಅನಿಸುತ್ತೆ. ಚಾಮುಂಡಿ ತಾಯಿದು ಯಾವಾಗಲೂ ನೋಡಿದ್ರು ಫೋಟೋದಲ್ಲಿ ನೋಡ್ತಿದ್ವಿ. ಹೆಂಗೋ ಸಾಹಸ ಮಾಡಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ನುಗ್ಬಿಟ್ವಿ. ಸೊ ಒಳಗೆ ಬಂದ ತಕ್ಷಣ ಪ್ರಪಂಚನೇ ಒಂಥರ ಚೇಂಜ್ ಅನ್ನಿಸ್ತಾ ಇತ್ತು. ಯಾವಾಗ್ಲೂ ಚಾಮುಂಡಿ ಬೆಟ್ಟ ಅಂದರೆ ಚಾಮುಂಡಿ ತಾಯಿ ನೋಡೋದಕ್ಕೂ ಈ ಸತಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಯಾಕಂದರೆ ಎಲ್ಲ ಥರದ್ದು ಹೂವಿಂದನೂ ಕೂಡ ಅಲಂಕಾರ ಮಾಡಿದರು. ಹೂವು, ಹಣ್ಣು, ಮೆಕ್ಕೆಜೋಳ ಎಲ್ಲದರಿಂದನೂ ಅಲಂಕಾರ ಮಾಡಿದರು. ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಇನ್ನು ನಾವು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ಉತ್ಸವ ಮೂರ್ತಿ ಮತ್ತೆ ಬಂದುಬಿಟ್ಟು ತನ್ನ ಸ್ಥಾನದಲ್ಲಿ ಅಲಂಕಾರ ಆಗಿತ್ತು. ಇನ್ನು ಅದನ್ನೆಲ್ಲ ನೋಡ್ತಾ ಇದ್ವಿ. ಪೂಜೆನೂ ಕೂಡ ಆಗ್ತಾಯಿತ್ತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ನಮಗೂ ಕೂಡ ನಿಂತ್ಕೊಂಡು ನೋಡೋ ಅಂಥ ಭಾಗ್ಯ ಸಿಕ್ತು. ಅದನ್ನು ಕೂಡ ನೋಡ್ತಾ ಇದ್ವಿ. ಹಾಗೆ ನಮಗೆ ನಾವು ಹೊರಗಡೆ ಹಣ್ಣು ಕಾಯಿ ಬುಟ್ಟಿ ತೊಗೋಬೇಕಾದ್ರೆ ಇದನ್ನು ತೊಗೊಂಡಿರಲಿಲ್ಲ, ಮಡ್ಲಕ್ಕಿದು. ಸೊ ಇಲ್ಲಿ ಬಂದಾಗ ತಾಯಿ ಮುಂದೆನೇ ನಮಗೆ ಮಡ್ಲಕ್ಕಿ ಸಿಕ್ತು. ಅವರು ಕೊಟ್ಟರು ಅಲ್ಲಿ ಅರ್ಚಕರು. ಸೊ ಎಷ್ಟು ಖುಷಿ ಆಯಿತು ಅಂತಂದರೆ, ಏನೋ ಒಂದು ತಾಯಿಯಿಂದ ಆಶೀರ್ವಾದ ಸಿಕ್ತು ಅಲ್ಲ ಅನ್ನೋ ನೆಮ್ಮದಿ ನಮ್ಮಲ್ಲಿತ್ತು. ಅದನ್ನೆಲ್ಲ ನೆನೆಸ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಆರಾಮಾಗಿ 1-2 ಸತಿ ತಾಯಿನ ನೆನೆಸ್ಕೊಂಡು ನಿಂತ್ಕೊಂಡಿದ್ವಿ. ಒಳಗಡೆ ಅಷ್ಟೊಂದಾಗಿ ನಿಂತ್ಕೊಳ್ಳೋಕ್ಕೆಲ್ಲ ಟೈಮ್ ಸಿಗಲ್ಲ. ಸೊ ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಟೈಮ್ ಸಿಗ್ತಾಯಿತ್ತು ತಾಯಿನ ನೋಡೋದಕ್ಕೆ. ಇನ್ನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಹಾಗೇ ಬಂದುಬಿಟ್ಟಿದ್ವಿ. ತಾಯಿ ನೋಡಿದ ತಕ್ಷಣವೇ ಎಲ್ಲ ಏನು ಸಂಕಟ ಆಗ್ತಿತ್ತು ಹೊಟ್ಟೆಲಿ ಎಲ್ಲದನ್ನು ಕೂಡ ಸಮಾಧಾನ ಅನ್ನಿಸ್ತು. ಇನ್ನು ಅದನ್ನೆಲ್ಲ ನೋಡ್ಕೋತಾ ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿದಾರಲ್ವ ಅಂತ ಎಲ್ಲ ಹೇಳ್ತಾನೆ ಇದ್ವಿ. ಇನ್ನು ನೆಕ್ಸ್ಟ್ ಬರೋರಿಗೂ ಕೂಡ ನಾವು ಅವಕಾಶ ಕೊಡಬೇಕು ಅಂತೇಳಿ ಮುಂದೆ ಹೋದ್ವಿ. ಸೊ ಮುಂದ್ಗಡೆ ಹೋದ ತಕ್ಷಣವೇ ಇಲ್ಲೂ ಕೂಡ ತುಂಬಾ ಜನ ಇದ್ದರು. ಎಲ್ಲರನ್ನೂ ಸರಿಸ್ಕೊಂಡು ಕೆಲವೊಂದು ಫೋಟೋಸ್ಗಳ್ನೂ ಕೂಡ ತೊಗೋತಾ ಇದ್ವಿ. ನೋಡ್ಬೋದು ನೀವು, ಮುಖ ಎಲ್ಲ ಫುಲ್ ಬಾಡೋಗಿದೆ. ಅಷ್ಟೊತ್ತು ಬೆಳಗಿನ ನಿಂತಿದ್ವಲ್ವ, ಸೊ ಕಾದಿದ್ವಿ. ಹಾಗಾಗಿ ಇನ್ನು ಮಡ್ಲಕ್ಕಿ ಸಿಕ್ತು ಅಂತೇಳಿ ಖುಷಿಲಿ ಎಲ್ಲ ಮಾತಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಹೊರಗಡೆ ಬರ್ತಾಯಿದ್ವಿ. ಸೊ ಎಕ್ಸಿಟ್
ಗೇಟಲ್ಲಿ ಬರಬೇಕಾದ್ರೂ ಕೂಡ ಒಂದು ದೇವರು ಕಣ್ಣಿಗೆ ಕಾಣ್ತು. ಸೊ ಅದನ್ನು ಪುಟ್ಟಿಯ ಮೇಲೆ ಹೊತ್ಕೊಂಡು ಬರ್ತಾಯಿದ್ರು. ಅದಕ್ಕೂ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ತಾ ಇತ್ತು ಎಲ್ಲನೂ ನೋಡ್ತಾ ಇದ್ದರೆ. ಯಾಕಂದರೆ ಈ ಥರ ಎಲ್ಲ ಹೊರ್ಗಡೆ ಬಂದ ತಕ್ಷಣವೇ ಹೂವು ಹಣ್ಣು ಕಾಯಿ ಎಲ್ಲ ಬ್ಯೂಟಿಫುಲ್ಲಾಗಿ ಇಟ್ಕೊಂಡಿರೋದು ಅದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಅನ್ನಿಸ್ತಿತ್ತು. ನಾವು ಅವಾಗಲೇ ಹಣ್ಣು ಕಾಯಿ ತೊಗೊಂಡಾಗ ಸೊ ಎಲ್ಲ ಕಲರ್ಫುಲ್ಲಾಗಿ ಇಟ್ಕೊಂಡಿದ್ರು. ಇನ್ನು ಮಡ್ಲಕ್ಕಿ ಒಂದು ಕಡೆ ಇಟ್ಟರೆ, ಇದು ಕಮಲ್ದು ನೋಡೋದಕ್ಕೆ ಒಂಥರ ಚೆನ್ನಾಗೇ ಇಲ್ಲಿ. ಸೊ ಎಲ್ಲದನ್ನು ನೋಡಿಕೊಂಡು ನಾವು ಆವಾಗಲೇ ಕಾಯಿ ತೊಗೊಂಡಿದ್ವಲ್ಲ ಅದರದ್ದು ಕೂಡ ಚೇಂಜೆಲ್ಲ ಇಸ್ಕೊಂಡು ಬಂದ್ವಿ. ಇನ್ನು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ನಿಲ್ಲಿಸ್ತೀನಿ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ನೋಡ್ತಾ ಇದ್ದೀವಿ, ಕೆಳಗಡೆ ನೋಡ್ತಾ ಇದ್ದರೆ ಅರಮನೆ, ಇಲ್ಲಿ ಮೈದಾನ ಎಲ್ಲದನ್ನು ಕೂಡ ಕಾಣಿಸ್ತಾ ಇತ್ತು. ಎಲ್ಲದೂ ಕೂಡ ಎಷ್ಟು ಚಿಕ್ಕ ಚಿಕ್ಕದಾಗೆ ಕಾಣಿಸ್ತಾ ಇದೆ. ಮೈಸೂರು ನೋಡಿ ಎಷ್ಟು ದೊಡ್ಡದಿದೆ ಅನ್ನಿಸ್ತಾ ಇತ್ತು. ಸೊ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಾ ನಾವು ನೆಕ್ಸ್ಟ್ ಬಂದಿದ್ದು ಈ ನಂದಿ ಟೆಂಪಲ್ ಹತ್ರ. ಸೊ ನನಗೆ ಈ ನಂದಿ ಮೂರ್ತಿ ನಾನು ಯಾವಾಗ ನೋಡೇ ಇರಲಿಲ್ಲ. ಯಾವಾಗ ಬೆಟ್ಟಕ್ಕೆ ಬಂದರೂ ಬೆಟ್ಟಕ್ಕೆ ಬರೋದು, ಹಾಗೆ ಕೆಳಗಡೆ ಹೋಗೋದು, ಇಷ್ಟೇ ಆಗ್ತಿತ್ತು. ಬಟ್ ಇವತ್ತು ನಾವು ಫ್ರೀ ಮಾಡ್ಕೊಂಡು ಇಲ್ಲಿಗೆ ಬರಲೇಬೇಕು ಅಂತ ಹೇಳಿಬಿಟ್ಟು ಬಂದಿದ್ದು. ಸೊ ಬಂದು ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿತ್ತು. ನಾನು ಯಾಕಂದರೆ ಯಾವತ್ತೂ ಬೆಟ್ಟನ ಆ ಮೆಟ್ಲು ಹತ್ತಿ ಬಂದಿಲ್ಲ. ಸೊ ಬರ್ಬೇಕಾದ್ರೆ ಸಿಗುತ್ತಂತ ನಂಗೆ ಗೊತ್ತಿಲ್ಲ. ನಾನು ಯಾವಾಗ್ಲೂ ಕಾರಲ್ಲಿ ಅಥವಾ ಬಸ್ಸಲ್ಲಿ ಹೋಗ್ತಿದ್ವಿ, ಗೊತ್ತಾಗ್ತಿರ್ಲಿಲ್ಲ. ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು. ಇಲ್ಲೂ ಕೂಡ ತುಂಬಾ ಜನ ಇದ್ದರು, ಅವರೆಲ್ಲ ಫೋಟೋ ಅದು ಇದು ತೆಗೆಸ್ಕೋತಾ ಇದ್ರು. ನಾವು ಕೂಡ ನಮಸ್ತೆ ಮಾಡಿಕೊಂಡು ಅದರ ಆಶೀರ್ವಾದ ತೊಗೊಂಡು ನೋಡ್ತಾ ಇದ್ದೀವಿ. ಒಂದೇ ಮೂರ್ತಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ಕೆಳಗಡೆ ಬಂದಿದ್ದಾಯಿತು. ಅಲ್ಲಿ ಕೆಳಗಡೆ ಬಂದಿದ್ದ ತಕ್ಷಣವೇ ನಮಗೆ ಅಲ್ಲಿಂದ ನಾವು ಕೆಳಗಡೆ ಇಳಿದು ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಬಂದಿದ್ದು. ಇದು ಕೂಡ ನಾವು ಹೊಸದಾಗೇ ನೋಡಿದ್ದು. ನಮ್ಮ ನೇತ್ರ ಕರ್ಕೊಂಡು ಬಂದರು, ತುಂಬ ಚೆನ್ನಾಗಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಕೂಡ ದರ್ಶನ ಮುಗಿಸಿದ ತಕ್ಷಣ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅದಕ್ಕೋಸ್ಕರ ಅಮ್ಮನವರೇ ನಮಗೆ ಊಟ ಕೊಟ್ಟರು ಅನಿಸುತ್ತೆ. ಇಲ್ಲಿ ನಮಗೆ ಪ್ರಸಾದ ಸಿಕ್ತು, ತುಂಬಾ ಚೆನ್ನಾಗಿತ್ತು. ಕುಡಿದ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡಿ ಲಾಸ್ಟಿಗೆ ಕಾರ್ನರ್ ಹೌಸಲ್ಲಿ ಐಸ್ ಕ್ರೀಮ್ನ ತಿಂದ್ವಿ. ಇದಿಷ್ಟು ಫ್ಲೇವರ್ನ ಆರ್ಡ್ರ್ ಮಾಡಿದ್ವಿ. ತುಂಬಾ ಹೊಟ್ಟೆ ಫುಲ್ ಅನಿಸ್ಬಿಡ್ತು, ಆದರೂ ಬಿಡಬೇಕಲ್ಲ ತಿಂದ್ವಿ. ಸೊ ತಿಂದಾದ ತಕ್ಷಣವೇ ಬೇರೆ ಎಲ್ಲ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡ್ಬಿಟ್ಟು ವರ್ಲ್ಡ್ ಆಫ್ ಮೈಸೂರು ಪಾಕ್ ಅನ್ನೋ ಒಂದು ಪ್ಲೇಸ್ಗೆ ಬಂದ್ವಿ. ಸೊ ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ, ಇವಾಗ ಕನ್ಸ್ಟ್ರಕ್ಟ್ ಆಗಿದೆ. ತುಂಬಾ ಚೆನ್ನಾಗಿತ್ತು. ಒಳಗಡೆ ಹೋದ ತಕ್ಷಣವೇ ನಮ್ಕಿನ್ನು ಮೈಸೂರು ಪಾಕ್ ವಿತ್ ವೆರೈಟೀಸ್ ಆಫ್ ಮೈಸೂರು ಪಾಕ್ ನೀವು ನೋಡ್ಬೋದು. ಕೆಲವೊಂದು ಮೈಸೂರು ಪಾಕ್ ಇಲ್ಲಿದೆ, ಕ್ಯಾರೆಟ್ ಮೈಸೂರು ಪಾಕು, ಮ್ಯಾಂಗೋ ಮೈಸೂರು ಪಾಕು, ಜಾಗ್ರಿ ಮೈಸೂರು ಪಾಕ್ ಅಂತ ಎಲ್ಲ ತುಂಬ ವೆರೈಟೀಸ್ ಇದೆ ಇಲ್ಲಿ. ಅದಕ್ಕೋಸ್ಕರ ಇನ್ನೊಂದು ಏನು ಸ್ಪೆಷಲ್ ಇಲ್ಲಿದು ಅಂತಂದರೆ ಅವ್ರು ಏನು ಪ್ರಿಪೇರ್ ಮಾಡ್ತಾರೋ ಎಲ್ಲದೂ ಕೂಡ ನಮಗೆ ಕಾಣಿಸುತ್ತೆ. ಸೊ ಓಪನ್ ಗ್ಲಾಸಲ್ಲಿ ಕಿಚನ್ ಇದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ, ತುಂಬಾ ನೀಟಾಗಿ ಅಥವಾ ಶುಚಿವಾಗಿಯೇ ಮಾಡ್ತಾರೆ. ಇನ್ನು ನೋಡ್ಬೋದು ಮೈಸೂರು ಪಾಕು ಯಾವ ರೀತಿಯಾಗಿ ಈವನ್ ಆಗಿ ಕಟ್ ಆಗ್ತಿದೆ ಅಂತ ಹೇಳಿಬಿಟ್ಟು. ನಾನು ಕೂಡ ಅದನ್ನು ನೋಡ್ಕೊತ ನಿಂತಿದ್ದೆ, ಒಂಥರ ವಂಡರ್ ಅನಿಸ್ಬಿಡ್ತು. ಹೌದು, ತುಂಬ ಥರ ವೆರೈಟೀಸ್ ಆಫ್ ಮೈಸೂರು ಪಾಕ್ನ ನಾನಿಲ್ಲಿ ನೋಡಿದ್ದು. ಆಮೇಲೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅದನ್ನು ಮಾಡೋವಂಥ ವಿಧಾನಗಳು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ನೋಡಿ ಇಲ್ಲಿ ಅದನ್ನು ನೀಟಾಗಿ ಮಿಷನಲ್ಲಿ ಕಲಿಸ್ತಾಯಿದ್ರೆ ಪ್ರತಿ ಒಂದು ಐಟಮ್ನೂ ಎಷ್ಟು ನೀಟಾಗಿ ಪೂರ್ತಿಯಾಗಿ ನೋಡ್ಬೋದು. ನೀಟಾಗಿ ಕಲಸಿ ಅದನ್ನು ಮೇಂಟೈನ್ ಮಾಡ್ತಿದ್ರು. ಪ್ರತಿಯೊಬ್ಬರು ಕೂಡ ತುಂಬಾ ವೆಲ್ ಟ್ರೈನ್ಡ್ ಅನಿಸುತ್ತೆ. ಎಲ್ಲರೂ ಕೂಡ ನೀಟಾಗಿ ಕೆಲಸ ಮಾಡ್ತಾಯಿದ್ರು. ಇನ್ನು ಒಳಗಡೆ ಹೋದ ತಕ್ಷಣ ಈ ಆಂಬಿಯನ್ಸ್ ಅಂತೂ ಸಖತ್ತಾಗೇ ಇತ್ತು. ನೋಡಿದ್ರೆ ಕಳೆದೋಗ್ಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ತುಂಬ ವೆರೈಟೀಸ್, ಅಂದರೆ ಮೈಸೂರು ಪಾಕ್ ಒಂದೇ ಅಲ್ಲ, ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ ಕೂಡ ಇದ್ವು. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಸ್ವಲ್ಪನೇ ಅದನ್ನು ಟೇಸ್ಟ್ ಮಾಡಲಿಕ್ಕೂ ಕೂಡ ಕೊಡ್ತಾರೆ. ನೀವು ಫ್ರೀಯಾಗಿ ಟೇಸ್ಟ್ ಕೂಡ ಮಾಡ್ಬೋದು. ಸೊ ಅದನ್ನೆಲ್ಲ ನೋಡಿ ನಮಗೂ ಈ ಒಂದು ಲೈನ್ ಎಷ್ಟು ಚೆನ್ನಾಗಿದೆ, ವಾಟ್ ವಾಸ್ ಬೋರ್ನ್ ಇನ್ ರಾಯಲ್ ಕಿಚನ್ ಈಸ್ ನೌ ಬೀಯಿಂಗ್ ಮೇಡ್ ಇನ್ ಅವರ್ಸ್ ಅಂತ. ಸೊ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಈ ಕಡೆ ಬಂದ್ವಿ. ಇಲ್ಲಿ ಗಿಫ್ಟ್ ಐಟಮ್ಸ್ಗಳಿತ್ತು. ಸೊ ಅಂದರೆ ನಾವು ಯಾರಿಗಾದ್ರೂ ಗಿಫ್ಟ್ನ ಪ್ರೆಸೆಂಟ್ ಮಾಡಬೇಕು ಅಂದರೆ ಈ ಥರ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಡ್ಬೋದು ಅಂತ ಹೇಳಿಬಿಟ್ಟು, ಇಲ್ಲಿ ನೋಡಿ ಮೈಸೂರ್ದು ಪ್ಯಾಲೇಸ್ ಇರುವಂಥ ಒಂದು ಗಿಫ್ಟ್ ಹ್ಯಾಂಪರು. ಮತ್ತು ಇನ್ನು ಇದರಲ್ಲಿ ಮೈಸೂರು ಪಾಕ್ನ ಹಾಕ್ಬೋದು. ಈ ಥರ ಕಂಟೈನರ್ಸ್ಗಳಿದೆ, ಇದರಲ್ಲಿ ನಾವು ಚಾಕ್ಲೇಟ್ಸ್ನ ಇಡ್ಬೋದು. ಸೊ ಈ ಥರ ಚಿಕ್ಕ ಚಿಕ್ಕ ಕಂಟೈನಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಕೂಡ ಹಾಕಿ ಕೊಡ್ಬೋದು. ಇನ್ನು ಕೆಲವೊಂದರಲ್ಲಿ ನಾವು ನಮ್ಕಿನ್ ಇದು ಇವಿರುತ್ತಲ್ಲ ಖಾರ ಅದೆಲ್ಲ ಹಾಕ್ಕೊಡ್ಬೋದು ಅಂತ ಹೇಳ್ಬಿಟ್ಟಿತ್ತು. ಇನ್ನು ಈ ಒಂದು ಗಿಫ್ಟ್ ಹ್ಯಾಂಪರ್ ನೋಡಿ ಚಿಕ್ಕಕ್ಕೆ ಚಾಕ್ಲೇಟ್ಸು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಡ್ಬೋದಿತ್ತು. ಇನ್ನು ಇದು ಒಂದು ಪಿಂಕ್ ಕಲರಲ್ಲಿ ಆನೆ ಇದರಲ್ಲಿ ಇತ್ತು. ಆ ಡಿಸೈನ್ ಕೂಡ ತುಂಬಾ ಕ್ಯೂಟಾಗಿತ್ತು. ಈ ಕಡೆ ನೋಡಿದ್ರೆ ಮೈಸೂರು ಪಾಕ್ ಅಂದರೆ ಇನ್ನೊಂದು ಸ್ವೀಟ್ ಇಡ್ಬೋದು, ಇನ್ನೊಂದು ಕಡೆ ಡ್ರೈ ಫ್ರೂಟ್ಸ್ನ ಇಟ್ಬಿಟ್ಟು ಕೊಡೋದಿತ್ತು. ಇದು ಎಲ್ಲದೂ ಕೂಡ ಗ್ಲಾಸ್ ಕಂಟೈನರ್ ಆಗಿತ್ತು.
ತುಂಬಾ ಚೆನ್ನಾಗಿತ್ತು. ಯಾರಿಗಾದ್ರೂ ನೀವು ಇಂಪ್ರೆಸ್ ಮಾಡಬೇಕು ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತಂದರೆ ಈ ರೀತಿಯಾಗಿ ಒಂದು ಗಿಫ್ಟನ್ನ ಪ್ಯಾಕ್ ಮಾಡಿ ಕೊಡಿಸ್ಬೋದಿತ್ತು. ಇನ್ನು ಇದು ಗಿಫ್ಟಿಂಗ್ ಐಟಮಲ್ಲಿ ನನಗೆ ತುಂಬಾ ಒಂಥರ ಅಟ್ರಾಕ್ಟ್ ಆಗಿದ್ದು ಈ ಬ್ಲೂ ಕಲರ್ ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ನೋಡ್ತಾ ಇದ್ದೆ, ಇಲ್ಲಿ ಪ್ರತಿಯೊಂದೂ ಕೂಡ ಯುನೀಕ್ ಡಿಸೈನ್ಸ್ ಇತ್ತು. ಇನ್ನೇನು ನಮಗಂತೂ ಅಲ್ಲ, ರಿಚ್ ಕಿಡ್ಸ್ಗೆ ಮಾತ್ರ ಅನಿಸುತ್ತೆ. ಆ ರೇಟ್ ಕೂಡ ಅಷ್ಟೇ ಜಾಸ್ತಿ ಇತ್ತು. ಇನ್ನು ಇದನ್ನು ನೋಡ್ಬೋದು ನೀವು, ಕಮಲ್ದು ಹೂವಿಂದು ಒಂದು ಲೋಟಸ್ ಥೀಮಲ್ಲಿ ಇದ್ದಿದ್ದು ತುಂಬಾ ಇಷ್ಟ ಆಗಿಬಿಡ್ತು ನನಗಂತೂ. ಇದು ಯಾರಾದರೂ ಕೊಟ್ಬಿಟ್ರೆ ನಾನದು ಇಟ್ಕೊಂಡು ಬಿಡ್ತೀನಿ ಅನ್ಸುತ್ತೆ, ಅಷ್ಟು ಕ್ಯೂಟಾಗಿತ್ತು. ಅದನ್ನು ಕೂಡ ನೋಡ್ತಾ ಇದ್ದೆ. ಪ್ರತಿಯೊಂದನ್ನು ಓಪನ್ ಮಾಡಿ ನೋಡಿದ್ದೀನಿ ನಾನು, ಯಾಕಂದರೆ ಪ್ರತಿಯೊಂದು ನೋಡ್ಬೇಕಾದ್ರೂ ಒಂದೊಂಥರ ಹೊಸದಾಗಿ ಫೀಲ್ ಬರ್ತಾಯಿದೆ. ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಇನ್ನು ಇದಂತೂ ನವಿಲ್ಗರ ಡಿಸೈನು ಸಕ್ಕತ್ತಾಗಿತ್ತು. ವೈಟ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿತ್ತು. ನನಗೆ ಯಾರು ಈ ಥರ ಗಿಫ್ಟೇ ಕೊಡಲ್ಲಲ್ಲ ಗುರು ಅನಿಸ್ತಿತ್ತು. ಬಟ್ ಆದರೂ ಓಕೆ, ಚೆನ್ನಾಗಿತ್ತು. ನೋಡ್ತಾ ಇದ್ದೆ. ಇನ್ನು ಎಲ್ಲರೂ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು, ಬ್ಲ್ಯಾಕ್ ಕಲರ್. ಅದರಲ್ಲೂ ಇದು ಜ್ಯುವೆಲರಿ ಬಾಕ್ಸ್ ಥರ ಅನ್ನಿಸ್ತಾ ಇತ್ತು. ಸೊ ಅದು ಒಂಥರ ಕ್ಯೂಟಾಗಿ ಇತ್ತು ಅಂತ ನೋಡ್ತಾ ಇದ್ದೆ. ನನಗಂತೂ ಇದು ಜ್ಯುವೆಲರಿ ಬಾಕ್ಸೇ ಅನ್ನಿಸ್ತು, ಯಾವ ಗಿಫ್ಟು ಏನು ಅನ್ನಿಸ್ತಾ ಇರಲಿಲ್ಲ. ಬಟ್ ಚೆನ್ನಾಗಿತ್ತು. ಇನ್ನು ದೀಪಾವಳಿಗೆ ಏನಾದರೂ ಕೊಡಬೇಕು ಅಂತ ಅನಿಸಿದ್ರೆ ಈ ಥರ ಒಂದು ದೀಪಾವಳಿ ಗಿಫ್ಟ್ ಹ್ಯಾಂಪರ್ ಕೂಡ ಅವ್ರ ಕಡೆ ರೆಡಿ ಇತ್ತು. ನಿಮಗೆ ಬೇಕಾದರೆ ಅವ್ರು ಕಸ್ಟಮೈಸ್ ಮಾಡಿ ಕೊಡ್ತಾರಂತೆ ಕೂಡ. ಇನ್ನು ಒಳಗಡೆ ಎಲ್ಲ ಏನೇನು ಬೇಕೋ ಅದನ್ನ ಹಾಕ್ಕೊಡೋದಕ್ಕೂ ಕೂಡ ಇತ್ತು. ಇದನ್ನೆಲ್ಲ ನೋಡ್ತಾ ಇದ್ದೆ. ಅದಾದ ತಕ್ಷಣ ನನ್ನ ಕಣ್ಣು ಈ ಕಡೆ ಸಡನ್ನಾಗಿ ಈ ಕಡೆ ಟರ್ನ್ ಆಯಿತು. ಯಾಕಂದರೆ ಇಲ್ಲಿ ಮೈಸೂರು ಪಾಕ್ ರೆಡಿ ಆಗ್ತಾಯಿತ್ತು ಅಲ್ವ, ಆವಾಗಲೇ ಅದನ್ನು ಅವರು ಟ್ರೇಗೆ ಯಾವ ರೀತಿ ಹಾಕ್ತಾರೆ ಅಂತ ನೋಡೋ ಕುತೂಹಲ ಇತ್ತು. ಸೊ ನೋಡ್ತಾ ಇದ್ದೆ. ನೋಡಿ ಎಷ್ಟು ನೀಟಾಗಿ ಅದನ್ನು ಹಾಕಿಬಿಟ್ಟು ಒಂದೇ ಈವನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಒಬ್ಬರು ಹಾಕ್ತಾಯಿದ್ರೆ, ಒಬ್ಬರು ಸ್ಪ್ರೆಡ್ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಅದನ್ನು ಲತುಣ್ಕಿ, ನೀವು ಏನಂತಿರೋ ಗೊತ್ತಿಲ್ಲ, ನಾವಂತೂ ಲತೋಡಿ ಅಂತ ಹೇಳ್ತೀವಿ, ಅದನ್ನು ಹಾಕಿ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಒಂದು ಈವನ್ ಶೇಪಿಗೆ ತರೋವಂಥ ಕೆಲಸನ ಇವ್ರು ಮಾಡ್ತಾಯಿದ್ರು. ಎಷ್ಟು ಬ್ಯೂಟಿಫುಲ್ಲಾಗಿ ಅನ್ನಿಸ್ತಾ ಇತ್ತು ಅಂದರೆ ನನಗಂತೂ ನೋಡ್ತಾ ಇದ್ದರೆ ಅದನ್ನೇ ನೋಡ್ತಾ ಇರಬೇಕು ಅನಿಸುತ್ತೆ. ನೋಡಿ, ಇಲ್ಲಿ ಗ್ಲಾಸ್ ಹೊರಗಡೆಯಿಂದ ನಾನು ವಿಡಿಯೋ ಮಾಡಿರೋದು, ಒಳಗಡೆನೂ ಕೂಡ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ವೆಲ್ ನೀಟೆಡ್ ಕಿಚನ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಪ್ರತಿಯೊಬ್ಬರೂ ಕೂಡ ಎಷ್ಟು ನೀಟಾಗಿ ಕೆಲಸ ಮಾಡ್ತಾಯಿದ್ರು. ಅದನ್ನು ನೋಡಿನೇ ಕೆಲವೊಂದು ಸತಿ ಮೈಸೂರು ಪಾಕನ್ನ ತೊಗೋಬೇಕು ಅನ್ನಿಸ್ತಾ ಇತ್ತು, ಅಷ್ಟು ನೀಟಾಗಿ ಇತ್ತು. ಇದನ್ನು ಕ್ಯಾರೆಟ್ ಮೈಸೂರು ಪಾಕ್ ಮಾಡ್ತಾಯಿದ್ರು ಇವರು. ಸೊ ಅದನ್ನು ನೋಡಿ ಪ್ರತಿಯೊಂದೂ ಒಂದೊಂದು ಕ್ಷಣವೂ ನನಗೆ ಕಣ್ಣು ಮುಚ್ಚೋಕ್ಕಾಗ್ತಿರಲಿಲ್ಲ. ಏನು ಮಾಡ್ತಾರೆ ಅನ್ನಿಸ್ತಾ ಇತ್ತು. ಸೊ ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಕೆಲವೊಂದು ಐಟಮ್ಸ್ನ ತೊಗೊಂಡ್ವಿ ಕೂಡ. ಯಾಕಂದರೆ ಮನೆಯಲ್ಲಿ ಎಲ್ಲ ಥರದ್ದೂ ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲದೂ ಕೂಡ ಚೆನ್ನಾಗಿ ಅನ್ನಿಸ್ತು. ನನಗಂತೂ ಮ್ಯಾಂಗೋ ಮತ್ತು ಕ್ಯಾರೆಟ್ ಮೈಸೂರು ಪಾಕ್ ಸಕ್ಕತ್ತಾಗಿ ಇಷ್ಟ ಆಯಿತು. ಸೊ ಈ ಥರ ಚಿಕ್ಕದಾಗಿ ಒಂದು ಬೌಲಲ್ಲಿ ಕೊಡ್ತಾಯಿದ್ರು, ಅದನ್ನೆಲ್ಲ ತಿಂತಾಯಿದ್ವಿ. ಮೊದಲೇ ಹೊಟ್ಟೆ ತುಂಬಿತ್ತು ಐಸ್ ಕ್ರೀಮ್ ತಿಂದ್ಬಿಟ್ಟು, ಆದರೂ ಬಿಡಬೇಕಲ್ಲ, ಪುಕ್ಷಟೆ ಸಿಗ್ತಾಯಿದೆ, ಸ್ವಲ್ಪ ಹೆಚ್ಚಿಗೆ ತಿಂದ್ಬಿಡ್ತೀನಿ ನಾನಂತೂ. ಸ್ವಲ್ಪ ತಿಂದೆ, ಹಂಗೇನಿಲ್ಲ, ಸ್ವಲ್ಪ ತಿಂದಾದ ತಕ್ಷಣವೇ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು, ನಮಗೆ ಅಕ್ಕ ಕರ್ಕೊಂಬಂದಿದ್ದು ಮೈಲಾರಿ ದೋಸೆ ತುಂಬ ಫೇಮಸ್ ಇರುತ್ತೆ, ಅದನ್ನು ಕೂಡ ಟೇಸ್ಟ್ ಮಾಡೋಣ ಅಂತ ಹೇಳಿ. ಸೊ ಇನ್ನು ಮೈಲಾರಿ ದೋಸೆನೂ ಕೂಡ ಬಂತು. ಹೋಟೆಲ್ ಮೈಲಾರಿ ಅಗ್ರಹಾರ ಅಂತ ಹೇಳಿಬಿಟ್ಟು ಈ ಹೋಟೆಲ್ಲು. ಇದನ್ನು ಕೂಡ ನಾವು ಟೇಸ್ಟ್ ಮಾಡೋಣ ಅಂತ ಬಂದಿದ್ದು. ಸೊ 60 ರುಪೀಸ್ಗೆ 1 ಪ್ಲೇಟ್ ದೋಸೆ ಇಲ್ಲಿ, ಅದನ್ನು ತಿಂದ್ವಿ. ಸಖತ್ತಾಗೇ ಇತ್ತು, ನಾಟ್ ಬ್ಯಾಡ್. ಯಾವಾಗಲೂ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ತಿಂದವರಿಗೆ ಇದೊಂಥರ ಡಿಫ್ರೆಂಟ್ ಫೀಲ್ ಅನ್ನಿಸ್ತಾ ಇತ್ತು. ಇದೆಲ್ಲ ಮುಗಿಸ್ಕೊಂಡು ಒಂದು ಕಾರಲ್ಲಿ ತುಂಬಾ ಮಾತಾಡ್ತೀವಿ, ಎಷ್ಟು ಮಾತಾಡಿದ್ರೂ ಮಾತು ಮುಗಿತಿರಲಿಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ. ಥ್ಯಾಂಕ್ ಯು.